ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ವೃಷಭ ರಾಶಿಯವರನ್ನು ಯಾವ ಥರ ಇಂಪ್ರೆಸ್ ಮಾಡೋದು, ಅಂದರೆ ವೃಷಭ ರಾಶಿಯವರು ನಿಮ್ಮತ್ತ ಆಕರ್ಷಿತರಾಗಬೇಕಾದ್ರೆ ನೀವು ಅವ್ರ ಜೊತೆ ಯಾವ ಥರ ಇರಬೇಕು, ಒಟ್ಟಾರೆಯಾಗಿ ವೃಷಭ ರಾಶಿಯವರನ್ನು ಯಾವ ಥರ ಅಟ್ರಾಕ್ಷನ್ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ. ಸಾಮಾನ್ಯವಾಗಿ ನೀವು ವೃಷಭ ರಾಶಿಯವರನ್ನು ಇಂಪ್ರೆಸ್ ಮಾಡಬೇಕಾದ್ರೆ ಈ ಕೆಳಗೆ ಹೇಳಿರುವಂಥ ಒಂದು ಕೆಲವು ಪಾಯಿಂಟ್ಸ್ಗಳನ್ನು ನೀವು ಚೆನ್ನಾಗಿ ಗಮನಿಸಬೇಕಾಗ್ತದೆ. ಇಲ್ಲಾಂತ ಹೇಳಿದ್ರೆ ನಿಮಗೆ ಅವ್ರ ಜೊತೆ ಸಂಬಂಧವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ವೃಷಭ ರಾಶಿಯವರು ತುಂಬ ಸ್ಥಿರ ಮತ್ತು ಶಾಂತ ಸ್ವಭಾವವನ್ನು ಹೊಂದಿರ್ತಾರೆ. ಮತ್ತು ಇದು ಸಹ ಒಂದು ಶುಕ್ರನ ರಾಶಿಯಾದ ಕಾರಣ ಇವರು ಸ್ಥಿರತೆ ಮತ್ತು ಈ ಶಾಂತ ಸ್ವಭಾವವನ್ನು ತುಂಬ ಹೆಚ್ಚಾಗಿ ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ಈ ಕಾರಣ ನೀವು ಕೂಡ ಏನಾದರೂ ಸ್ಥಿರ ಮತ್ತು ಶಾಂತ ಸ್ವಭಾವದ ವ್ಯಕ್ತಿಗಳಾದರೆ ಇದು ವೃಷಭ ರಾಶಿಯವರನ್ನು ನಿಮ್ಮತ್ತ ಬೇಗ ಆಕರ್ಷಿತಗೊಳಿಸುತ್ತದೆ. ಅಂದರೆ ನೀವು ಸ್ಥಿರ ಮತ್ತು ತುಂಬ ಶಾಂತ ಸೌಮ್ಯ ಸ್ವಭಾವವನ್ನು ಹೊಂದಿದರೆ ಅದು ವೃಷಭ ರಾಶಿಯವರಿಗೆ ತುಂಬ ಅಟ್ರಾಕ್ಷನ್ ಆಗಿ ತರ್ತದೆ. ಈ ಥರ ನೀವು ಈ ಥರ ಒಂದು ಸ್ವಭಾವವನ್ನು ಹೊಂದಿದರೆ ನೀವು ಸರಳವಾಗಿ ಅವರನ್ನು ಇಂಪ್ರೆಸ್ ಮಾಡ್ಬೋದು ಅಂತ ಹೇಳ್ಬೋದು. ಮತ್ತು ಇಲ್ಲಿ ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ವೃಷಭ ರಾಶಿಯವರು ಸಾಮಾನ್ಯವಾಗಿ ತಮ್ಮ ಗುರಿ ಮತ್ತು ಜೀವನದ ಗುರಿ ಬಗ್ಗೆ ಜಾಸ್ತಿ ಗಮನವನ್ನು ಹೊಂದಿರ್ತಾರೆ. ಅವರು ಅಂದರೆ ಲೈಫಲ್ಲಿ ತುಂಬ ಅಚೀವ್ ಮಾಡಬೇಕು, ತಮ್ಮ ಗುರಿಯನ್ನು ಸಾಧಿಸಬೇಕಂತ ಇವರಿಗೆ ತುಂಬ ಹೆಚ್ಚಾಗಿ ಮನಸ್ಸಲ್ಲಿ ಇರ್ತದೆ. ಆ ಕಾರಣ ನೀವು ನಿಮ್ಮ ಜೀವನದಲ್ಲಿ ನಿಮಗೆ ಲೈಫಲ್ಲಿ ಗುರಿ ಇಟ್ಕೊಳ್ಳೋದು, ಈ ಥರ ನಿಮಗೆ ಲೈಫಲ್ಲಿ ಜವಾಬ್ದಾರಿ ಗುರಿ ಬಗ್ಗೆ ನಿಮಗೆ ಜಾಸ್ತಿ ಗಮನ ಇದ್ದರೆ ಈ ಥರ ಇದ್ದರೂ ಕೂಡ ನೀವು ಅವರನ್ನು ಜಾಸ್ತಿ ಇಂಪ್ರೆಸ್ ಮಾಡ್ಬೋದು. ಯಾಕಂದರೆ ನಿಮಗೆ ನಿರ್ದಿಷ್ಟವಾದಂಥ ಗುರಿ ಮತ್ತು ನಿಮ್ಮ ಕನಸನ್ನು ನನಸನ್ನಾಗಿ ಮಾಡುವಂಥ ಸಾಮರ್ಥ್ಯ ಇದ್ದರೆ, ಅವರು ಈ ಥರ ವ್ಯಕ್ತಿತ್ವ ಇದ್ದರೆ ಅವರು ನಿಮ್ಮತ್ತ ಬೇಗ ಆಕರ್ಷಣೆಗೆ ಒಳಗಾಗ್ತಾರೆ ಅಂತ ಹೇಳ್ಬೋದು. ವೃಷಭ ರಾಶಿಯವರು ನಿಮಗೆ ಲೈಫಲ್ಲಿ ಏನೋ ಜವಾಬ್ದಾರಿ ಇಲ್ಲ, ಗುರಿ ಇಲ್ಲ ಅಂತ ಹೇಳಿದ್ರೆ ಅವರು ನಿಮಗೆ ಖಂಡಿತವಾಗಿ ಇಂಪ್ರೆಸ್ ಆಗೋಲ್ಲ. ಇದಂತೂ ಖಂಡಿತವಾಗಿ ಸತ್ಯ ಅಂತ ಹೇಳ್ಬೋದು. ಮತ್ತು ಮೂರನೇ ಪಾಯಿಂಟ್ ಅಂತ ಹೇಳಿದ್ರೆ, ಈ ಸಾಮಾನ್ಯವಾಗಿ ವೃಷಭ ರಾಶಿಯವರು ಹೆಚ್ಚಾಗಿ ಈ ಹಣಕಾಸು ಮತ್ತು ಆರ್ಥಿಕ ಸ್ಥಿತಿಗೆ ಹೆಚ್ಚಿಗೆ ಒಲವು ಕೊಡ್ತಾರೆ. ಆ ಕಾರಣ ನೀವು ಕೂಡ ಆರ್ಥಿಕವಾಗಿ ತುಂಬ ಸಬಲರಾಗಿರಬೇಕಾಗ್ತದೆ. ನೀವೊಂದು ಆರ್ಥಿಕವಾಗಿ ಕೂಡ ತುಂಬ ಸ್ಟ್ರಾಂಗ್ ಇದ್ದರೂ ಕೂಡ ಅವರನ್ನು ತುಂಬ ಬೇಗ ಇಂಪ್ರೆಸ್ ಮಾಡ್ಬೋದು ಅಂತ ಹೇಳ್ಬೋದು. ಮತ್ತು ಇವರಿಗೆ ಈ ವೃಷಭ ರಾಶಿಯವರು ಈ ಸಂಬಂಧಗಳಿಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಸಾಮಾನ್ಯವಾಗಿ ಇವರು ಕುಟುಂಬ ಜೀವನ ಮತ್ತು ಈ ಸಂಬಂಧಗಳಿಗೆ ಜಾಸ್ತಿ ಒತ್ತನ್ನು ಕೊಡೋ ಕಾರಣ ನೀವು ಇದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಮತ್ತು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ, ಇವರು ವೃಷಭ ರಾಶಿಯವರು ತುಂಬ ಅಟ್ರಾಕ್ಟಿವ್ ಪರ್ಸನಾಲಿಟಿ, ಆಕರ್ಷಕ ವ್ಯಕ್ತಿತ್ವ ಮತ್ತು ಧೈರ್ಯಶಾಲಿ ಸ್ವಭಾವ ಮತ್ತು ಸೌಮ್ಯ ಸ್ವಭಾವ, ಇದನ್ನು ಇವರು ಹೆಚ್ಚಾಗಿ ಇಷ್ಟಪಡ್ತಾರೆ. ಅವರು ಈ ಕಾರಣ ನಿಮಗೆ ನಿಮ್ಮದು ಸ್ವಭಾವ ಸೌಮ್ಯ ಸ್ವಭಾವ ಮತ್ತು ಆಕರ್ಷಕ ವ್ಯಕ್ತಿತ್ವವನ್ನು ನೀವು ಹೊಂದಿದರೆ ಇವರು ಖಂಡಿತವಾಗಿ ನಿಮ್ಮತ್ತ ಆಕರ್ಷಿತರಾಗ್ತಾರೆ ಅಂತ ಹೇಳ್ಬೋದು. ಮತ್ತು ಸಾಮಾನ್ಯವಾಗಿ ವೃಷಭ ರಾಶಿಯವರಿಗೆ ಡಬಲ್ ಗೇಮ್ ಮಾಡೋದು ಮತ್ತು ಈ ಸಂದೇಹ ಪಡೋದು ಇದನ್ನು ಮಾಡಿದರೆ ಇವರಿಗೆ ಬಿಲ್ಕುಲ್ ಇಷ್ಟ ಆಗಲ್ಲ ಅಂತ ಹೇಳ್ಬೋದು. ನೀವೇನಾದರೂ ಇವ್ರ ಜೊತೆ ಈ ಥರ ಸಂದೇಹ ಪ್ರವೃತ್ತಿ ಅಥವಾ ಈ ಥರ ಡಬಲ್ ಗೇಮ್ ಮಾಡೋದು ಈ ಥರ ಎಲ್ಲ ಮಾಡಿದರೆ ಅವರು ನಿಮ್ಮತ್ತ ಅಟ್ರಾಕ್ಷನ್ ಆಗಲ್ಲ ಅಂತ ಹೇಳ್ಬೋದು. ಇದು ವೃಷಭ ರಾಶಿಯವರನ್ನು ಇಂಪ್ರೆಸ್ ಮಾಡುವ ಬಗ್ಗೆ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.